किं षडङ्गादिवेदो मुखे शास्त्रविद्या कवित्वादिगद्यं सुपद्यं करोति गुरोरङ्घ्रिपद्मे मनश्चेन लग्नं तत किं 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 ಎನ್ನ ಆರಾಧ್ಯ ಗುರುಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಳ್ತಾ ಇವತ್ತಿನ ಈ ಒಂದು ಗುರುವಂದನ ಕಾರ್ಯಕ್ರಮದ ಕಾರಣೀಭೂತರು ಆದಂಥ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಜಗದ್ಗುರು ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳ ಪಾದಾರವಿಂದುಗಳಿಗೆ ಪುಡಮಾಡುತ್ತಾ ಇವತ್ತಿನ ಈ ಒಂದು ಜ್ಞಾನ ಯಜ್ಞ ವೇದಿಕೆ ಮೇಲೆ ಸಾನ್ನಿಧ್ಯವನ್ನು ಕರುಣಿಸಿರ್ತಕ್ಕಂಥ ಪರಮ ಪೂಜ್ಯ ಬುದ್ಧಿ ಗುರುಗಳಿಗೆ ಕೂಡ ನಮಸ್ಕರಿಸ್ತಾ ಅದೇ ರೀತಿ ಪೂಜ್ಯ ಮಾತೋಶ್ರೀ ಅವರಿಗೆ ಕೂಡ ನಮಸ್ಕಾರವನ್ನು ಮಾಡ್ತಾ ಇವತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಶರಣು ಬಂಧುಗಳಿಗೂ ಶರಣು ತಾಯಂದಿರಿಗೂ ಶರಣು ಶರಣಾರ್ಥಿಗಳು. ಇವತ್ತು ಗುರುವಂದನೆ ಕಾರ್ಯಕ್ರಮವನ್ನು ನಿಮಿತ್ತ ಮಾಡಿಕೊಂಡು ಎಲ್ಲರೂ ಸೇರಿರ್ತಕ್ಕಂಥದ್ದು. ಯಾಕೋ ಇವತ್ತು ಕೋಟ ಭರ್ತಿ ಆಗಿಲ್ಲ ಅನ್ನಿಸ್ತದೆ. ಬರೋಬರಿ. ಈ ನಿಟ್ಟಿನಲ್ಲಿ ಇವರು ಮಲ್ಲಯ್ಯ ಅವರು ಮಲ್ಲಯ್ಯ, ಎಲ್ಲಿಯಾದ್ರೂ ಸೇವಾ ಅವ್ರದ. ಬಹುಶಃ ಹಿರಿಯರು ಹೇಳಿದ್ರು, ಅವರು ನಿಜಗುಣರದು ಒಂದು ಭಾಳ ಚಂದ ಆಧಾರ ಕೊಟ್ಟರು. ಇವತ್ತು ಈ ನರ ಜನ್ಮ ಅನ್ನುವಂಥದ್ದು ಬರಬೇಕಾಗಿತ್ತು ಅಂತಂದ್ರೆ ತಾಯಿ ಗರ್ಭದಲ್ಲಿದ್ದಾಗ ಭಾಷೆಯನ್ನ ಕೊಟ್ಟು ಈ ಭೂಮಿಗೆ ಬಂದೈತಂತ. ತಾಯಿ ಗರ್ಭ ಅಂದ್ರೆ ಇವತ್ತು ನಾವು ಏನಂತೇವೆ, ಕಲ್ಮಶಗಳಿಂದ ಕೂಡಿರ್ತಕ್ಕಂಥ ಒಂದು ಶರೀರದಲ್ಲಿ ಯಾವಾಗ ಆ ಒಂದು ಭ್ರೂಣ ಜನ್ಮ ತಾಳ್ತದ ಅವಾಗ ಅಂತಿರ್ತದಂತ, ಈ ಹೊಲಸನ್ನ ಬಿಟ್ಟು ನಾ ಯಾವಾಗಾರ ಹೊರಗೆ ಹೋಗೀನಿ ಅಂತ. ನೋಡ್ರಿ, ಆ ಮಗು ಜನ್ಮ ಕೊಡ್ಬೇಕಾದ್ರೆ ಮೊದಲು ಹಿಂಗ ಕೈ ಮುಗಿದ ಕೈ ಮುಂದಾಗಿ ಬರ್ತದ, ಹೌದಲ್ರಿ? ಕೈ ಮುಗಿತಂತ ನನ್ನ ಮೊದಲ ಈ ಒಂದು ಗರ್ಭದಿಂದ ಇಲ್ಲಿರ್ತಕ್ಕಂಥ ಮಲಮೂತ್ರಾದಿಗಳಿಂದ ನನ್ನನ್ನ ಹೊರಗೆ ಹಾಕ್ಪ ದೇವ್ರ, ಹೊರಗೆ ಬಂದ ತಕ್ಷಣವೇ ನಿನ್ನನ್ನ ನೆನೀತನು ಅಂತ ಹೇಳಿ ತಾಯಿ ಗರ್ಭದಲ್ಲಿ ಭಾಷೆ ಕೊಟ್ಟು ಬಂದಂತ ಈ ಜನ್ಮ ಯಾವುದು ಅಂದ್ರೆ ನರ ಜನ್ಮ. ಆದ್ರೆ ಹೊರಗೆ ಬಂದ ನಾವು ಮಾಡಕತ್ತದ ಬೇರೆ. ನೋಡ್ರಿ, ಬರುವಾಗ ಬ್ಯಾಡಪ್ಪ ಈ ಜನ್ಮ ಅಂತ ಕೈ ಮುಗಿದು ಬಂದೈತಿ. ನೀ ನನ್ನನ್ನು ಹೊರಗೆ ಹಾಕಿದೆ ಅಂದ್ರ ನಿನ್ನನ್ನೇ ಸ್ಮರಣೆ ಮಾಡ್ತೇವೆ ಪರಮಾತ್ಮ ಅಂತ ಹೇಳಿ ಬಂದ ಇವತ್ತು ನಾವು ಅದನ್ನ ಮರೆತು ಬಿಟ್ಟಿದ್ದೀವಿ. ಯಾಕ್ರಿ? ಈ ಪ್ರಪಂಚ ಅನ್ನುವಂಥದ್ದೈತಲ್ಲ, ಇದು ಮಾಯೆ ಅಂತ ಕರೀತಾರೆ. ಈ ಮಾಯಾ ಪ್ರಪಂಚದೊಳಗೆ ಬಿದ್ದು ಹೊರಳಾಡ್ಲಿಕ್ಕತ್ತಿದ್ದೀವಿ. ಆ ಅರಿಷಡ್ ವರ್ಗಗಳು ಅನ್ನುವಂಥವು ನಮ್ಮನ್ನು ಬಿಡದೆ ಬೆನ್ನು ಹತ್ತಿದವ. ಇವೆಲ್ಲವನ್ನು ಮೀರಿ ಒಂದು ಐತಿ ಆಸೆ, ಅದಕ್ಕೆ ಬೆನ್ನು ಹತ್ತಿದ್ದೀವಿ. ಇದೆಲ್ಲದರ ಒಳಗೆ ನಾವು ಯಾಕೆ ಬಂದಿವು, ನಾ ಯಾರು, ನಾ ಏನು ಅನ್ನೋದನ್ನು ಮರೆತು ಬಿಟ್ಟಿವಿ. ಅದಕ್ಕೆ ನಿಜಗುಣರು ಹೇಳ್ಯಾರು, ಕೈವಲ್ಯದೊಳಗೆ ಹೇಳ್ತಾರ. ಅದ್ರಾಗ ಮೊದಲನೇ ಪದ್ಯದೊಳಗೆ ಕೊನೆಯ ಒಂದು ಪದ್ಯದಲ್ಲಿ ಭಾಳ ಚಂದ ಬರೀತಾರ, ಹೌದಲ್ರಿ ಅಪ್ಪ? ಶ್ರೀ ಗುರು ವಚನೋಪದೇಶವನಾಲಿಸಿದಾಗಳವುದು ನರರಿಗೆ ಮುಕುತಿ. ಆ ಪದ್ಯದೊಳಗೆ 5 ಸ್ಥಳಗಳನ್ನು ತಂದಿದಾರ ಅವರು. ಶಿವಕಾರುಣ್ಯ ಸ್ಥಳ, ನೀತಿ ಕ್ರಿಯಾಚಾರ್ಯ ಸ್ಥಳ, ಜೀವ ಪ್ರತಿಪಾದನಾ, ಯೋಗ ಪ್ರತಿಪಾದನಾ, ಜ್ಞಾನ, 5 ಸ್ಥಳಗಳನ್ನು ಒಂದೊಂದು ನುಡಿ ಒಳಗೆ ಒಂದ ಪದ್ಯದಾಗ ಇಟ್ಟಿದಾರ ಅವರು.
ಕೊನೆಯದಾಗಿ ಹೇಳ್ತಾರ ಅವರ ವಿಷಮ ಸಂಸಾರವಿದು ಕನಸೆಂದರಿ ಅಂತ. ಆರು ನಾನೆಂದು ವಿಚಾರಿಸು, ನೀ ಯಾರಂತ ತಿಳ್ಕೊ, ನಿನ್ನ ಒಳಗೆ ಏನದ ಅಂತ ತಿಳ್ಕೊ. ಈ ಸಂಸಾರ ಹೆಂಗದ ಅಂದ್ರ ವಿಷಮ ಅದ, ಸಮ ಇಲ್ಲ. ಬಹುಶಃ ಸಮ ಇದ್ದಿದ್ರ ನಾವು ನೀವು ಇಲ್ಲಿ ಯಾರು ಕೂಡ್ತಿರ್ಕಿಲ್ಲ ಅಂತಿರ್ತಾರ ನೋಡ್ರಿ. ಇದು ಬಹಳ ಸಮ ಇಲ್ಲ ಅಂತ ಅಂತಾರಲ್ರಿ. ಒಂದ್ ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ. ಇದು ಬಹಳ ಸಮನಾಗಿದ್ದು ಅಂದ್ರೆ ನಿಮಗ್ ಊಟ ಮಾಡಕ್ ಬರ್ತಿತ್ತೇನೆ ಹೇಳ್ರಿ? ಇಲ್ಲ ಯಾವ ಇವತ್ತು ಐದು ಸಮ ಇಲ್ಲ ಅಂತ ಸಮ ಮಾಡ್ಕೊಂಡ ಊಟ ಮಾಡಾಕತ್ತೀವಿ. ಹಂಗ ಈ ಸಂಸಾರ ಅನ್ನುವಂಥದ್ದು ವಿಷಮ ಐತಿ. ಅದು ಎಂದೂ ಸಮ ಆಗೋದ್ರಲ್ಲಿ ನೆನಪಿಟ್ಕೋರಿ. ಮತ್ತೆ ಎಂಬಾರ ಆಗಿದ್ ತಂದಿರಿ. ನೀವು ಯಾವ ದೇವ್ರಿಗೆ ಹೋಗ್ರಿ, ಶ್ರೀಶೈಲಕ್ಕೆ ಹೋಗ್ರಿ, ಕಾಶಿಗೆ ಹೋಗ್ರಿ, ಎಲ್ಲಿ ಬೇಕಾದಲ್ಲಿ ಹೋಗಿ ಬರ್ರಿ, ಸಮ ಆಕತಿ ಅಂದ್ರೆ ಇಲ್ಲವೇ ಇಲ್ಲ. ಯಾಕಂದ್ರೆ ಸಂಸಾರ ಅಂದ್ರನ ಹಂಗ, ಪ್ರಪಂಚ ಅಂದ್ರನ ಹಂಗ ವಿಷಮ ಸಂಸಾರ ಐತಿದ್ರೆ ನಾವು ಸಮ ಮಾಡ್ಕೊಂಡು ಉಣಬೇಕು. ಯಾಕಪ್ಪ ಅಂದ್ರ ನಮ್ಮಲ್ಲಿ ಇರ್ತಕ್ಕಂಥ ಆಸೆ ಅಂತಕ್ಕಂಥ ಒಂದು ಏನು ಭೂತ ಬೆನ್ನತ್ತದಲ್ಲ, ಅದರಿಂದ ಈ ಎಲ್ಲ ದುಃಖಗಳು ನಮಗಾಗಕತ್ತವ. ಅದನ್ನ ಬಹಳ ಚಂದ ಹೇಳಿದ್ರು, ಅಗದಿ ಸರಳವಾಗಿ. ಆಸೆಯೇ ದುಃಖಕ್ಕೆ ಮೂಲ. ದುಃಖದ ಮೂಲ ಯಾವುದು? ಆಸೆನ. ಈ ಪ್ರಪಂಚ ಹೆಂಗೈತಂದ್ರ ಒಂದು ದೃಷ್ಟಾಂತ. ಇಬ್ಬರ ಗಂಡ ಹೆಂಡತಿ ಹೊಸದಾಗಿ ಮದುವೆ ಆಗಿದ್ರು. ಹೊಸದಾಗಿ ಮದುವೆ ಆಗಿದ್ರು. ಏನ್ರಿ 2 ಸಲ ಹಾಕಾರೇನ ಅಂತ ಕೇಳ್ಬೇಡ್ರಿ, ಒಮ್ಮೆ ಆಗಿತ್ತು. ಮದುವೆ ಆಗಿದ್ರು. ಅವನು ಬಡ ಮನುಷ್ಯ ಇದ್ದ, ಹೆಂಡತಿಯು ಬಡವರ ಮನೆಯಿಂದ ಬಂದಿದ್ಲು. ಸಣ್ಣ ಕೋಲೆ, ಅದಕ್ಕೆ ತಕ್ಕಂತ ಒಂದು ಮಂಚ, ಕಾಟ್ ಅಂತಿರ್ಲಿ, ಕಾಟ್ ಇತ್ತು. ಮದುವೆ ಆದ ಹೊಸದ್ರಲ್ಲಿ ಇಬ್ರಿಗೆ ಚಾಲೋ ಆತ ಚಿಂತೆ. ಏನ್ ಚಿಂತೆ ಮಾಡಾಕತ್ರು? ಗಂಡ ಹೆಂಡತಿ ಪರಸ್ಪರ ಎದುರು ಬದ್ರು ಮುಖ ಮಾಡಿ ಕಾಟ ಮ್ಯಾಗ ಮಲಗಿದಾರ. ಹೌದು, ನಮಗ್ ಬಡತನ ಭಾಳ ಅದ, ಹೆಂಗ್ ಮಾಡುದು? ಹಿಂಗೆ ಚರ್ಚೆ ಮಾಡ್ಕೊಂತ ಅವಾಗ ಹೆಂಡತಿ ಅಂತ, ನಾಯಿ ನಮಗೊಂದು ಮಗನೋ ಮಗಳ ಹುಟ್ಟಂದ್ರ ಅದನ್ನ ಎಲ್ಲಿ ಮಲಗಿಸೋದು ಅನ್ಕೊಡ್ದ. ಗಂಡ ಹೇಳ್ತಾನ, ಏನಿಲ್ಲ, ನೀ ಒಂದ್ ಸ್ವಲ್ಪ ಆ ಕಡೆ ಸರಿ, ನಾ ಒಂದ್ ಸ್ವಲ್ಪ ಈ ಕಡೆ ಸರಿತು ಹ್ಞೂ ಅಂತೇಳಿ ಇಬ್ರು ಸ್ವಲ್ಪ ಸರದ್ರದೆ. ಎಲ್ಲಿ? ಕಾಟಾದ ಮ್ಯಾಗ. ಆಮ್ಯಾಗ ಗಂಡದ ವಿಚಾರ ಬಂತ. ಒಂದ್ ಹುಡುಗರು ಇಬ್ರು ಸ್ವಲ್ಪ ಸರದಿವು, ಅವಳಿ ಜವಳಿ ಬಿಟ್ರೆ ಹೆಂಗ ಅಂದವ. ಅನ್ನ ಇನ್ನೂ ಸ್ವಲ್ಪ ಸರಿನು ಅಂತ ಮತ್ತೆ ಸರದ್ರು. ಇಬ್ರು ತಳಗ ಬೇದ ನಡ ಮುರ್ಕೊಂಡ್ರು. ಅವಾಗ ಗಂಡ ಹೆಂಡತಿ ಅಂದ್ರು, ಇನ್ನೂ ಹುಟ್ಟದೇ ಇರುವಂತ ಮಗುವಿನ ಕುರಿತಾಗಿ ಆಲೋಚನೆ ಮಾಡಿ ಎಷ್ಟು ದುಃಖ ಅನುಭವಿಸಾಕತ್ತೀವಿ, ಇನ್ನು ಹುಟ್ಟಿದ ಮ್ಯಾಗ ಹೆಂಗಿರ್ಬಾರ್ದ್ರಿ? ಇದನ್ನ ಹೇಳೋ ತಾತ್ಪರ್ಯ ಏನು ಅಂದ್ರ, ಈ ಪ್ರಪಂಚದಲ್ಲಿ ನಾವು ಇದ್ದದ್ದನ್ನ ಬಿಟ್ಟು ಇಲ್ಲದಕ್ಕ ಬಾಳ ತಲೆ ಕೆಡಿಸ್ಕೊಳಕತ್ತೀವಿ. ಹೌದಲ್ರಿ? ಇದ್ದದ್ದನ್ನ ಬಿಟ್ಟ ಇಲ್ಲದ್ರ ಕಡೆ ಬಾಳ ತಲೆ ಕೆಡಿಸ್ಕೊಳಕತ್ತೀವಿ. ಅದಕ್ಕೆ ನಮಗ್ ದುಃಖ ಆಗಾಕತ್ತೀವಿ. ಆ ದುಃಖ ಅನ್ನುವಂಥದ್ದು ಹೋಗಬೇಕು ಅಂತಂದ್ರ ಆ ದುಃಖದ ಮೂಲ ಕಾರಣ ಗೊತ್ತಾಗ್ಬೇಕು. ಆ ಕಾರಣ ಗೊತ್ತಾಯ್ತು ಅಂದ್ರೆ ದುಃಖ ಆಗ್ತೈತೇನ್ರಿ? ಇಲ್ವೇ ಇಲ್ಲ. ಇನ್ನ ಆ ದುಃಖದ ಮೂಲವನ್ನು ತಿಳಿಸೋರು ಯಾರು ಬೇಕಲ್ಲ? ಅದಕ್ಕೊಬ್ರು, ಅದಕ್ಕೆ ಗುರು ಅನ್ನುವಂಥವ್ ಬೇಕು. ಇವತ್ತ ಆ ಗುರುವಂದನೆ ಅನ್ನುವಂಥದ್ದನ್ನು ಒಂದು ನಿಮಿತ್ತ ಮಾಡಿಕೊಂಡು ಇವತ್ತು ಗುರುಗಳ ಮೂಲಕ ಗುರುವಾಕ್ಯವನ್ನು ಕೇಳಲಿಕ್ಕತ್ತಿದಾರಲ್ಲ, ಅವಾಗ ನಿಮಗ ಆ ದುಃಖದ ಭಯ ನಿವೃತ್ತಿ ಆಗ್ತದ. ಆ ದುಃಖದ ಭಯ ನಿವೃತ್ತಿ ಆಗ್ಬೇಕಂದ್ರ ಹಂಗ ಆಗುದಿಲ್ರಿ, ಅದರ ಜ್ಞಾನ ಆಗ್ಬೇಕು. ಜ್ಞಾನವಾಗಲಾರದೆ ದುಃಖದ ಭಯ ನಿವೃತ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ.
ಆದ್ರೆ ಇವತ್ತು ನಮಗೆ ಆ ಜ್ಞಾನ ಇಲ್ಲ. ಆ ಜ್ಞಾನ ಇಲ್ದಾರಕ್ಕೆ ನಾವು ಎಲ್ಲೆಲ್ಲೂ ಹುಡುಕೊಂಡು ಹೊಂಟಿದ್ದೇವೆ. ಸುಖ ಎಲ್ಲೈತಿ ಸುಖ ಎಲ್ಲೈತಿ ಅಂತ ನಮ್ಮೊಳಗೆ ಐತೆ, ಅದನ್ನ ಅನುಭವಿಸೋ ಜ್ಞಾನ ಇಲ್ಲದಾಗೆ. ಅದಕ್ಕೆ ನಿಜಗುಂಡ್ರು ಬಹಳ ಚಂದ ಹೇಳಿದ್ರು, ತನ್ನನೇ ಪರವೆಂದು ತಿಳಿಯುವುದಲ್ಲದೆ ಬೇರೆ ಭಿನ್ನ ಬಿಟ್ಟರಸಲೇನುಂಟು ಕಾಣಿಸುವುದು. ನೋಡಪ್ಪ, ನೀನ ಪರಮಾತ್ಮ ಅದೇ, ನೀನ ಶ್ರೇಷ್ಠವಾಗಿ ಅದೇ ಅಂತ ಒಂದು ನಿನ್ನ ಆತ್ಮವನ್ನು ನೀನು ಅರಿಯಲಾರದೆ ನೀ ಎಲ್ಲೆಲ್ಲೋ ಹುಡುಕೊಂತ ಹೋದ್ರ ನಿನಗೆ ಏನು ಸಿಗುದು? ಸಿಗಾಕ್ ಸಾಧ್ಯ ಐತ್ರಿ? ಇಲ್ಲವೇ ಇಲ್ಲ. ಅದೇನೋ ಅಂತಾರಲ್ಲ, ಅಂಗೈಯಾಗ ತುಪ್ಪ ಇಟ್ಕೊಂಡ ಮಂದಿ ಮನಿ ಅಡ್ಡಾಡಿ ಕೇಳಾಕತ್ತಿದ್ರು ಅಂತ. ಹಂಗ ನಮ್ಮೊಳಗೆ ಇರುವಂತ ಒಂದು ಆತ್ಮಸ್ವರೂಪವನ್ನು ನಾವು ಅರಿಯಲಾರದೆ ಇವತ್ತು ಬರೀ ನಮಗೆ ದುಃಖ ಆಗೈತಿ ಅಂತೇಳಿ ನಾವು ಹೊರಗಡೆ ತಿರುಗೋದ್ರಿಂದ ಆ ದುಃಖ ದೂರ ಆಗುವುದಿಲ್ಲ. ಇವತ್ತು ನೋಡಿ, ಎಲ್ಲ ಜನ್ಮಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂಥದ್ದು ಯಾವುದು ಅಂದ್ರೆ ಈ ನರ ಜನ್ಮ, ಮನುಷ್ಯ ಜನ್ಮ ಅನ್ನುವಂಥದ್ದು. 84 ಲಕ್ಷ ಜೀವರಾಶಿಗಳನ್ನ ದಾಟಿ ಬಂದದ. ನಿಜಗುಂಡ್ರು ಹೇಳಿದಂತೆ ಒಳಕಲ್ಲಾಗ ಹಾಕಿ ಹೋದ ತಿಂಗಳು ಹೇಳಿದ್ಲ, ಕುಟ್ಟಿ ಪುಡಿ ಮಾಡಿದ್ರೆ ಇಡೀ ಭೂಮಿಯನ್ನ ಆಕಾಶಕ್ಕೆ ಹಾರಿಸಿದ್ರೆ ಎಷ್ಟು ಕಣಗಳಾಗ್ತಾವಲ್ಲ ಅಷ್ಟು ಜನ್ಮಗಳನ್ನು ದಾಟಿ ಬಂದದ. ಆದ್ರ ಇಷ್ಟೆಲ್ಲಾ ಜೀವಿಗಳಲ್ಲಿ ಅರಿವು ಅನ್ನತಕ್ಕಂಥದ್ದು ಯಾರಿಗಾದ್ರೆ ಅದ ಅಂದ್ರ ಅದು ಈ ನರ ಜನ್ಮಕ್ಕ ಮನುಷ್ಯರಿಗೆ ಮಾತ್ರ. ನೋಡ್ರಿ, ಇವತ್ತು ನಾವು ನೋಡ್ತೀವಿ, ಕೇಳ್ತೀವಿ, ಮಾತಾಡ್ತೀವಿ, ಇಂದು ರಗಡ ಪ್ರಾಣಿಗಳದಾವ. ಆದ್ರೆ ಮನುಷ್ಯ ಪ್ರಾಣಿಯನ್ನು ಹೊರತುಪಡಿಸಿ ತಮಗೆಲ್ಲ ಗೊತ್ತಿರ್ಬೋದು, ಎಲ್ಲಾ ಪ್ರಾಣಿಗಳು ತಮ್ಮ ಕಿವಿಗಳನ್ನ ಅಳ್ಳಾಡಿಸ್ತಾವ. ಆದ್ರೆ ಮನುಷ್ಯ ಅನ್ನೋ ಪ್ರಾಣಿ ಅಳಿಗಾಡ್ಸೋದಿಲ್ಲ. ನೋಡ್ರಿ, ಒಬ್ಬರ ಯೋಚನೆ ಮಾಡ್ಯಾರೇನ? ಇವತ್ತು ಎತ್ತ, ಎಮ್ಮೆ, ಆಕಳ, ನಾಯಿ, ಆಡು ಬೇಕಾದ ತಗೋರಿ, ಅವ್ರ ಕಿವಿಯನ್ನ ಏನ್ ಮಾಡ್ತಾವ? ಅಳ್ಳಾಡಿಸ್ತಾವ. ಆದ್ರ ಮನುಷ್ಯ ಅಲ್ಲಾಡಿಸ್ತಾನೇನ್ರಿ? ಇಲ್ಲ. ಅದಕ್ಕಾಗಿ ಅವನಿಗೆ ಅರಿವು ಅನ್ನತಕ್ಕಂತ ಒಂದು ಶಕ್ತಿ ಅದ. ಚಲೋ ಕೆಟ್ಟ ಹೌದಲ್ರಿ, ಎಲ್ಲವನ್ನು ಅರಿತೇವೆ. ಅರಿತಕ್ಕಂತ ಶಕ್ತಿ ಅದ, ಅರಿವು ಅನ್ನತಕ್ಕಂಥದ್ದು ಅದ. ಆದ್ರ ಅದನ್ನ ಅರಿತಕ್ಕಂತ ಮನಸ್ಸನ್ನ ನಾವು ಮಾಡ್ತಾ ಇಲ್ಲ. ಅದನ್ನ ಯಾವಾಗ ಮಾಡ್ತೀವಲ್ಲ ಅವಾಗ ಜ್ಞಾನ ಆಗ್ತದ. ಅದಕ್ಕೆ ಹೇಳ್ತಾರ, ಬರೀ ಜ್ಞಾನ ಅಂದ್ರು ಹಂಗ ಸಿಗುದಿಲ್ರಿ. ಅದ ಗುರುವರನ ಒಲವನೊಲ್ಲಲರಿಯದೆ ದೊರೆಯಲರಿಯದು ಸಮ್ಯಗ ಜ್ಞಾನ. ಆ ಗುರುವಿನ ಒಲವು ಅನ್ನತಕ್ಕಂಥದ್ದು ಬೇಕು. ಬರೀ ಶಿಷ್ಯ ನನಗೆ ಜ್ಞಾನ ಹೇಳ್ತು ಹೋದ್ರೆ ಯಾರಿಗೆ ಸಿಗುದಿಲ್ರಿ. ನಮ್ಮ ಗುರುಗಳ ಹತ್ರ ಶಾಸ್ತ್ರ ಕಲಸ ಅಂತ ಹೋದ್ನಿ. ಹೋದ ಕೂಡಲೇ ಹೇಳಿದ್ರು ಅವ್ರು, ಕೇಳಿದೊಡನೆ ಕೇಳಬಾರದು ಪರಬ್ರಹ್ಮ ಧ್ಯಾನವನು ಅಂದ್ರು. ನೀ ಕೇಳಿದ ಕೂಡಲೇ ಹೇಳಕ್ ಸಾಧ್ಯ ಇಲ್ಲಪ್ಪ, 10 ವರ್ಷ ಸೇವಾ ಮಾಡ ಸರಳ ಅಂದ್ರು. ಆಮ್ಯಾಗ ನಿಮ್ಮ ಸೇವಾನೂ ಬೇಡ, ನನಗೆ ಜ್ಞಾನೂ ಬೇಡ ಅಂತ ಸುಮ್ಮನೆ ಕೂತೆ. ಆಮ್ಯಾಗ ಒಂದಿನ ಅವ್ರಿಗೆ ಏನ್ ತಿಳಿತಾರೆ ಇವತ್ತು, ಬಾರ ಇಲ್ಲಿ ಅಂತೇಳಿ ಪಂಚೀಕರಣ ಶಾಸ್ತ್ರ ಹೇಳ್ತಾನ ಅಂತೇಳಿ ಪಂಚೀಕರಣ, ಶರೀರ ಪಂಚೀಕರಣ ಅಂತೇಳಿ ಹೇಳಿ ಅವಾಗ ನಮ್ಮನ್ನ ಆಧ್ಯಾತ್ಮದ ಕಡೆ ಸೆಳೆದ್ರು. ಇದನ್ನ ಹೇಳೋ ಉದ್ದೇಶ ಇಷ್ಟ, ಆ ಒಂದು ಜ್ಞಾನ ಆಗ್ಬೇಕಂದ್ರೆ ಬರೀ ನಾ ಜ್ಞಾನ ಪಡ್ಕೋತನಂದ್ರು ಸಿಗುದಿಲ್ಲ. ಅದಕ್ಕೆ ಗುರುವಿನ ಅನುಗ್ರಹನೂ ಬೇಕು. ಇವತ್ತು ಮಲ್ಲಿಕಾರ್ಜುನ ಗುರುಗಳು ಅವರ ಸಂಕಲ್ಪ ಏನದಲ್ಲ, ಆ ಸಂಕಲ್ಪದಂತೆ ಇವತ್ತು ಅರಿವಿನ ಜ್ಞಾನ ಆಗಾಕತೈತಿ. ಎಂತ ಪುಣ್ಯದ ಕೆಲಸ ಅಲ್ರಿ. ಜ್ಞಾನ ದಾಸೋಹ ಆಗ್ತೈತಿ. ಇದು ಮುಗಿದ ನಂತರ ನಿಮಗ ಅನ್ನ ದಾಸೋಹಕ್ಕಾಗೈತಿ. ಅಂತ ಒಂದು ಶಕ್ತಿನ ಏನು ಅಂದ್ರ ಮಲ್ಲಿಕಾರ್ಜುನ ಗುರುಗಳು ಅನ್ನುವಂಥದ್ದು. ಇವತ್ತು ನಾವು ಪದೇ ಪದೇ ಕೇಳ್ತಾ ಇರ್ತೇವೆ, ನಮ್ಮ ಮೇಲಪ್ಪನವ್ರು ಹೇಳ್ತಾ ಇರ್ತಾರೆ, ಗುರುಗಳಿಗೆ ಬಹಳ ತ್ರಾಸಾಯ್ತು, ಕಣ್ಣೀರು ಸುರಿಸಿದ್ರು. ಬಹುಶಃ ನಾ ಹೇಳ್ತೇನೆ, ಅನ್ಯತಾ ಭಾವಿಸಬಾರ್ದು.
ನಾವು ಕಣ್ಣೀರು ಅಂತ ತಿಳ್ಕೊಳ್ಳೋದಕ್ಕಿಂತಲೂ ಅದನ್ನ ಆನಂದ ಬಾಷ್ಪ ಅಂತ ತಿಳ್ಕೊಂಡ್ರೆ ಇನ್ನೂ ಶ್ರೇಷ್ಠ ಅನ್ನುವಂಥ ಮಾತು. ಬಹುಶಃ ನಾವು ನೋಡುವುದರ ಕಣ್ಣಿಗೆ ನಮಗ ಹಂಗ ಅನಿಸಿರ್ಬೋದು. ಅದಕ್ಕೊಂದ ನಿದರ್ಶನ ಕೊಡಬೇಕು ಅಂತಂದ್ರೆ ಸಿದ್ಧಾರೂಢರು, ನಮಗೆಲ್ಲ ಗೊತ್ತಿರುವಂಥದ್ದೇ. ಸಿದ್ಧಾರೂಢರು ಕೂಡ ಶಾಸ್ತ್ರ ಪ್ರವಚನಗಳಲ್ಲಿ ಪ್ರವೀಣರು. ಒಂದು ಕಾಲದಲ್ಲಿ ಅವರು ಇದೇ ನಿಜಗುಣರ ಒಂದು ಶಾಸ್ತ್ರವನ್ನ ಶ್ರೀ ಗುರು ಅನ್ನುವಂತ 3 ಸ್ವರಗಳ ಒಂದು ಪದ, ಬರೇ ಶ್ರೀ ಗುರು 6 ತಿಂಗಳು ಬಿಡಿಸಿರೋಂಥ ವಿಷಯ. ಬಿಡಿಸಿ ನಿಜಗುಣರ ಗ್ರಂಥ ತಲೆ ಮ್ಯಾಗ ಇಟ್ಕೊಂಡು ಕುಣದಾಡಿದ್ರಂತ. ಅಂತ ಸಿದ್ಧಾರೂಢರು ಹಿಂಗ ನಾವ್ ಹೆಂಗ್ ಹೇಳ್ತೇವಲ್ಲ ಹಿಂಗ ಹೇಳ್ತಾ ಇದ್ರು. ಹೇಳೋರ್ಕಿಂತ ಕೇಳೋರು ಭಾಳ ಶಾನ್ಯಾರ ಇರ್ತಾರ್ರಿ, ಮುಮುಕ್ಷುಗಳು ಅಂತ ಕರೀತಾರ ಅವ್ರಿಗೆ. ನಾವು ಹೇಳೋರು ಹೇಳ್ಕೊತ ಹೋಗಿರ್ತೇವೆ, ಅವ್ರು ಕುಂತ ಭಾಳ ಅದನ್ನ ಅಬ್ಸರ್ವ್ ಮಾಡ್ತಿರ್ತಾರ. ವಿಮರ್ಶೆ ಅಂತಾರ, ಅದಕ್ಕೆ ಜಿಜ್ಞಾಸೆ ಅಂತಾರ ನಮ್ಮ ಶಾಸ್ತ್ರ ಭಾಷೆ ಒಳಗೆ. ಜಿಜ್ಞಾಸುಗಳಿರ್ತಾರ. ಒಮ್ಮೆ ಏನಾಗಿತ್ತು ಅಂದ್ರೆ ಸಿದ್ಧಾರೂಢರು ತಮ್ಮ ಮಠದಲ್ಲಿ ಒಂದು ಬಾಲಕಿಯನ್ನು ಸಾಕಿದ್ರು. ಒಂದು ಹೆಣ್ಣು ಹುಡುಗಿ, ಅನಾಥ ಹುಡುಗಿ, ಅದನ್ನು ಸಾಕಿದ್ರು ಅವ್ರು ತಮ್ಮ ಮಠದಾಗ. ಆ ಮಗುವಿಂದ ದಿನಾಲು ಒಂದೊಂದು ಸಂದರ್ಭದಲ್ಲಿ ಆಕೆ ಜಡೆ ಕಟ್ಟುವುದು, ತಲೆ ಹಿಕ್ಕುವುದು, ಸಣ್ಣ ಮಗು ಈ ತರ ಮಾಡ್ತಾ ಇದ್ರು. ಒಂದು ದಿನ ಏನೋ ಅಚಾನಕ್ಕಾಗಿ ಆ ಮಗು ತೀರ್ಕೊಳ್ತದ. ತೀರ್ಕೊಂಡ ತಕ್ಷಣವೇ ಸಿದ್ಧಾರೂಢರಿಗೆ ಕಣ್ಣೀರು ಬರ್ತಾವ, ದುಃಖ ಆಗ್ತದ, ಕಣ್ಣೀರು ಬರ್ತಾವ, ಅಳ್ಲಿಕತ್ತಾರ. ಅದನ್ನೆಲ್ಲ ನಿಮ್ಮಂತ ಮುಮುಕ್ಷುಗಳು ಕುಂತ ನೋಡ್ತಾರ. ಏನಿದು? ಸಿದ್ಧಾರೂಢರು ಎಲ್ಲರಿಗೂ ಹೇಳ್ತಾರ, ಈ ಪ್ರಪಂಚದಲ್ಲಿ ಜನನ ಮರಣ ಅನ್ನುವಂಥದ್ದು ಸ್ವಾಭಾವಿಕ. ಜಾತಶಾಹಿ ಮೃತ್ಯುರ್ಧ್ರುವಂ, ಹುಟ್ಟಿದ್ದೊಮ್ಮೆ ಸಾಯಲೇಬೇಕು. ಎಷ್ಟು ತೊಟಲ ಕಟ್ಟೇವಿ ಅಷ್ಟು ಸಿಟಿಗೆ ಕಟ್ಟಲೇಬೇಕು. ಭಾಷೆಗೆ ನೀವು ಕಟ್ತಿರೋ ಬಿಡ್ತಿರೋ ಅದು ನಿಮಗೆ ಬಿಟ್ಟದ್ದ. ಆದ್ರ ತೊಟ್ಲ ಸಿಟಿಗೆ ನಿಶ್ಚಿತ. ಇಷ್ಟೆಲ್ಲಾ ಪುರಾಣ ಹೇಳುವಂತ ಸಿದ್ಧಾರೂಢರು ಕಣ್ಣೀರ್ ಹಾಕಿದ್ರು ಒಂದು ಹುಡುಗಿ ಸತ್ತದ್ದಕ್ಕೆ. ಅದು ತಮ್ಮದಲ್ಲ ಏನಲ್ಲ, ಸಾಕಿದ್ದು. ಮತ್ತ ಇವ್ರು ಇಷ್ಟೆಲ್ಲ ಪುರಾಣ ಹೇಳಿದ್ರು ನಿರರ್ಥಕ ಅನ್ನುವಂಥದ್ದನ್ನ ಮುಮುಕ್ಷುಗಳೆಲ್ಲ ಕೂಡಿ ಹಿಂದ್ ಕುಂತು ಮಾತಾಡಕತ್ರು. ಒಂದು ದಿನ ಬ್ಯಾಡ, ಇದನ್ನ ಕೇಳೇ ಬಿಡುನು ಅಂತೇಳಿ ಸಿದ್ಧಾರೂಢರ ಹತ್ರ ಹೋದ್ರು. ಹೋಗಿ, ಏನ್ರಿ ಅಪ್ಪ ನೀವು ಎಲ್ಲರಿಗೂ ಜ್ಞಾನ ಹೇಳ್ತೀರಿ, ಈ ಶರೀರ ಅನ್ನುವಂಥದ್ದು ನಶ್ವರವಾದಂಥದ್ದು ಅಂತ. ದೃಷ್ಟ ಅದೃಷ್ಟ, ಇಂಥವು ಎಷ್ಟು ಶರೀರ ಬಂದಾವು, ಎಷ್ಟು ಹೋಗ್ಯಾವು, ಇಂಥದಕ್ಕೆಲ್ಲ ದುಃಖ ಪಡಬಾರ್ದು ಅಂತ ಹೇಳ್ತೀರಿ. ಆ ಮಗು ತೀರ್ಕೊಂಡಾಗ ನೀವ ಕಣ್ಣೀರ್ ಹಾಕಿರಲ್ರಿ ಅಂತ ಕೇಳಿದ್ರು ಅವರು. ಅವಾಗ ಸಿದ್ಧಾರೂಢರು ಹೇಳಿದ್ರು, ಅದು ತೀರ್ಕೊಂಡೈತೆ ಅಂತೇಳಿ ನಾ ಏನು ಕಣ್ಣೀರ್ ಹಾಕಿಲ್ಲ. ಆದ್ರೂ ಕೂಡ ನಾನು ಕೂಡ ನಿಮ್ಮಂತೆ ನರಜನ್ಮವನ್ನು ತೊಟ್ಟು ಬಂದಿದ್ದೇನೆ. ಈ ನರಜನ್ಮದಲ್ಲಿ ಒಂದು ಅಂತಃಕರಣ ಅನ್ನುವಂಥದ್ದು ಐತಿ. ಅಂತಃಕರಣದ ಧರ್ಮ ಶರೀರ ಕಣ್ಣೀರ್ ಹಾಕೈತಿ ಹೊರತು ನಾ ಕಣ್ಣೀರ್ ಹಾಕಿಲ್ಲ ಅಂದ್ರು. ಹಂಗ ಮಲ್ಲಿಕಾರ್ಜುನ ಅಪ್ಪುಗಳ ಶರೀರ ಕಣ್ಣೀರು ಸುರಿಸದ ಹೊರತ ಅವರ ಆತ್ಮ ಅನ್ನುವಂಥದ್ದು ಅತಿ ಸುಖವಾಗ್ಯದ. ನಾ ಹೇಳ್ಬೇಕಾದಂತ ಉದ್ದೇಶ ಸತ್ಯವಾದ ಮಾತು, ಹೌದಲ್ರಿ? ಅಂತಃಕರಣ ಧರ್ಮ. ಇವತ್ತು ನಾ ದೇವ್ರದನು, ನಾ ಸಾಧು ಅದನು, ಸನ್ಯಾಸಿ ಅದನು ಅಂದ್ರ ನನ್ನೂ ಬಿಡುದಿಲ್ರಿ. ರೋಗ ರುಜಿಗಳು ಬರುವನ ಈ ಶರೀರಕ್ಕ, ಹೌದಲ್ರಿ? ನಮ್ಮ ಸೋಮಯ್ಯಪ್ಪಗಳು ಅಂತಿದ್ರು ಕಾದ್ರವಳ್ಳಿ. ಅಂತ್ಯ ಕಾಲದಲ್ಲಿ ಬಹಳ ತ್ರಾಸಿತ್ತು ಅವ್ರಿಗೆ, ವೇದನೆ, ಶರೀರದ ವೇದನೆ. ಯಪ್ಪ ಹೆಂಗದಿರಿ ಅಂದ್ರೆ ಹೇಳ್ತಿದ್ರು ಆರಾಮದನ್ನ. ಮತ್ ಇಟ್ ನೆಳ್ಯಾಡ, ಏ ಮಗನ ಶರೀರ ನ್ಯಾಳತೈತಿ, ನಾ ಆರಾಮ ಅದನ್ನ ಅನ್ನೋರವ್ರು. ಹಂಗ ಯಾವಾಗ ನಾವು ಈ ದೇಹ ಭಾವವನ್ನ ಬಿಟ್ಟು ಆತ್ಮಭಾವವನ್ನ ಹೊಂದ್ತೀವಿ, ಅವಾಗ ಈ ನರಜನ್ಮ ಸಾರ್ಥಕ ಆಗ್ತದ. ಅಂತ ಒಂದು ಈ ನರಜನ್ಮವನ್ನ ನಾವು ಪಾವನ ಮಾಡಿಕೊಳ್ಬೇಕು ಅಂದ್ರೆ ಇಂಥ ಸತ್ಸಂಗದಲ್ಲಿ ಭಾಗಿಯಾಗಬೇಕು. ನಮ್ಮಲ್ಲಿರುವಂತ ಆ ಆತ್ಮತತ್ವವನ್ನು ನಾವು ಅರಿತುಕೊಳ್ಬೇಕು.
ಅಂದಾಗ ಮಾತ್ರ ನಾವು ಆ ಗುರುಗಳಿಗೆ ಗುರುವಂದನೆಯನ್ನ ಸಲ್ಲಿಸಿದ್ದು ಸಾರ್ಥಕ ಅನ್ನುವಂತ ಮಾತನ್ನ ಹೇಳ್ತಾ ಇನ್ನೂ ಪೂಜ್ಯರು ಮಾತಾಡೋರದಾರ. ಈ ಮೂಲಕ ಈ ಒಂದು ಗುರುವಂದನೆ ಕಾರ್ಯಕ್ರಮ ಬಹುಶಃ 67ನೇದ್ದು ಮಾಡ್ಕೊಂತ ಬಂದಿರುವಂಥದ್ದು ಬಹಳ ತುತ್ಯಾರನ ಅಂತಕ್ಕಂಥ ಮಾತನ್ನ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ ಸನ್ಮಂಗಳವನ್ನು ಗೊಳಿಸ್ತಾ ಇದ್ದೀನಿ. ಶಿವಾಪುರದಿಂದ ಪ್ರತಿ ತಿಂಗಳ ಕಡಿ ರವಿವಾರ ನೋಡ್ರಿ, ಹೊರಗಡೆ ಹೇಳ್ಬೇಕಂದ್ರ ಯಾವುದೋ ಒಂದು ಕಾರ್ಯಕ್ರಮ ನಾವು ಮಾಡ್ಬೇಕಂತಂದ್ರೆ ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಆ ಪೂಜ್ಯರು ಮಾತಾಡ್ಬೇಕಂದ್ರೆ ರೀ ಇಷ್ಟು ಸಂಭಾವನೆ ತಂದಿರ್ತೈತ್ರಿ. ಯಪ್ಪ, ಇಷ್ಟು ಸಂಭಾವನೆ ತಂದಿರ್ತೈತಿ ಕಾರ್ಯಕ್ರಮದಾಗ ರೀ. ಅವ್ರ ಮೇಲೆ ಕುರ್ಚಿ ಮೇಲೆ ಕುಡಿಸಿರ್ತಾರೋ ಅವ್ರಿಗೆ ಇಷ್ಟು ಮಾತಾಡಿದ್ರಂದ್ರೆ, ಇಷ್ಟು ಕಾರ್ಯಕ್ರಮದಾಗ ನೀವು ಮಾತಾಡಿದ್ರೆ ಇಷ್ಟು ಸಂಭಾವನೆ ಇರ್ತಿರ್ತೈತಿ. ಆದ್ರೆ ಈ ಕಾರ್ಯಕ್ರಮದಾಗ ಈ ಅಪ್ಪಗಳಂತರೂ 3-4 ವರ್ಷ ಆತ್ರಿ ಅಪ್ಪಗಳು ಬರಾಕ್ತಾರೆ. ಒಂದು ಸಂಭಾವನೆ ಇಲ್ಲ. ಶಿವಾಪುರದಿಂದ ಗುರುಗಳು ಈಗ ಒಂದು ವರ್ಷ ಮುಗಿದು 2 ತಿಂಗಳ 14 ತಿಂಗಳ ಹತ್ರ ಅವರು ಬರಾಕತ್ತಾರೆ. ಅವ್ರಿಗೂ ಕೂಡ ನಾವು ಯಾವುದೇ ರೀತಿಯ ಸಂಭಾವನೆ ಇಲ್ಲ. ನೋಡ್ರಿ, ವಿಶೇಷ ಇಲ್ಲಿ ಕಾರ್ಯಕ್ರಮದ ಒಂದು ವಿಶೇಷ ಏನೈತಪ್ಪ ಅಂತಂದ್ರ ಭಕ್ತಿ. ಈ ಕಾರ್ಯಕ್ರಮಕ್ಕೆ ಶಕ್ತಿ ಅವ್ರ ಮನಸ್ಸಿನಾಗ ನನಗನಿಸ್ತದ ಆ ನೀಲಕಂಠೇಶ್ವರ ಪರಮಾತ್ಮನ ಹೊಟ್ಟಿಗೆ ಅಪ್ಪಾಜಿಗಳ ಕಾರ್ಯಕ್ರಮ ಎನಿಸ್ಬೇಕಂತ ಬಂದಾರಲ್ಲ, ಈ ದೊಡ್ಡ ಅಪ್ಪಾಜಿಗಳಿಗೆ ಮತ್ತು ಚಿದಾನಂದ ಗುರುಗಳಿಗೆ ಮತ್ತು ಇವತ್ತು ಹೊಸೂರದಿಂದ ಬಂದಿಲ್ಲ ಅವರ ಅಪ್ಪಗಳ, ಅವ್ರನ್ನ ಎಷ್ಟು ಸ್ಮರಿಸಿದ್ರು ನಾವು ಕಡಿಮೆ, ಎಷ್ಟು ಸ್ಮರಿಸಿದ್ರು ಕಡಿಮೆ. ಯಾಕಂತಂದ್ರ ಯಾರು ಭಕ್ತಿ ಸೇವಾ ಎನ್ನುವಂಥದ್ದು ಏನೈತಲ್ಲ ಬಹಳ ಅಮೂಲ್ಯ ಐತಿ. ಇವತ್ತ ನೀವೆಲ್ಲಾ ಕಾರ್ಯಕ್ರಮಕ್ಕೆ ಏನೈತಿಲ್ಲ ತಪ್ಪಿಸಲಾರ್ದ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡ್ಕೊತ ಬಂದಿದ್ದೀರಿ. ಇವತ್ತ ಈ ಕಾರ್ಯಕ್ರಮಕ್ಕೆ ನಾವು ಹೇಳ್ಬೇಕಂತಂದ್ರ ರಾಮವನ್ನ ಜುಗುಳಿ ಅವರು ಬಂದಾರ, ಈರಪ್ಪನ ಮನ್ವಿಯವರು ಮತ್ತು ತೇರ್ನಿ ಹಿರಿಯರು, ಆರ್ಗಿ ಮಹಾದೇವನ ದಂಪತಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಬಂದ ಯಾವತ್ತೂ ಟೊಂಕಟ್ಟು ಬಂದು ಸೇವಾ ಮಾಡ್ಕೊತ ಬಂದಾರು. ಮತ್ತು ಮನಟ್ಟಿಯಿಂದ ನುಚ್ಚಿ ಪಾಪ ಅವ್ರ ಅಂಗವಿಕಲರ ಆದರೂ ಕೂಡ ಇತ್ಲ ಕಾರ್ಯಕ್ರಮಕ್ಕೆ ಗುರುವಿನ ಕಾರ್ಯಕ್ರಮಕ್ಕೆ ಹಾದಿ ಕಾಯ್ಕೋತ ಕೂತಿರ್ತಾರೋ ಅವರು ಬಂದಾರ. ಬಾಡ್ಗಂಡಿ ಅಣ್ಣಾರು ಬಂದಾರು, ನಮ್ಮ ಪ್ರಕಾಶ್ ಅಣ್ಣ ಅರಳಿಕಟ್ಟಿಯವರು ಕೂಡ ಬಂದಾರು. ಮತ್ತು ನಮ್ಮ ಹಿರಿಯರಾದಂಥ ಮಹಾದೇವ್ ಕಕ್ಕ ಆಸಂಗಿ ತಿಂಗಳ ಯಾವಾಗ ಆಕೈತಂತ ಪಾಪ ಕಾಯ್ತಿರ್ತಾರೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಾರು. ತೇರ್ದಾವದಿಂದ ಇವತ್ತು ಸದ್ಭಕ್ತರು ಭಾಳ ಜನ ಬಂದು ಹೋದ್ರು. ನಮಗೆ ಭಾಳ ಖುಷಿ ಆಗ್ತದೆ. ಗೊಲಬಾಯಿ ಮುತ್ಯ ಸೈಕಲ್ ಮೇಲೆ ಬರ್ತಾರೋ, ಮತ್ತು ಚಿಂಚ್ಕಂಡಿ ದಂಪತಿಗಳು ರಾಜುವನ್ನ ಕಡ್ಕೊಳ, ಅನಿಲ್ ಬಾಗಿ, ಅಪ್ಪ ಸಾಬ್ ಹಳ್ಯಾಳ, ಮತ್ತು ನಮ್ಮ ಗಜಾನನ್ ಚರುಟಿ, ಪ್ರಕಾಶ್ ಗಿರನವರ, ಮುತ್ತು ಚುಂಬುಡ, ಹೊಸೂರದಿಂದ ಮಾಲಿಂಗ್ ಕರ್ಜಾಳ್ರು, ಮತ್ತು ಮಾಲಿಂಗ್ಪುರದಿಂದ ಜಮ್ಗಿ ಈಶ್ವರನ್ನ ಅವರು ಬಂದಾರು, ಮತ್ತು ಸಂಕಾನಟ್ಟಿಯಿಂದ ಮೃತ್ಯುಂಜಯ ಸ್ವಾಮಿಗಳು ಬಂದಾರ. ಇವತ್ತ ಬಹುಮುಖ್ಯವಾದ ಒಂದು ವಿಷಯ ಹೇಳ್ಬೇಕಂತಂದ್ರೆ ನಮ್ಮ ಮಾಲಿಂಗ ವಸ್ತ್ರದ ಮಾಮಾರು ಬಂದಾರೆ ಬನಟ್ಟಿಯಿಂದ. ಅವ್ರ ಮಗಳು ಸಹನಾ ಅಂತಂದ್ರೆ ಆಕೆಗೆ ನೌಕರಿ ಎಲ್ಲ ಇರ್ಲಾರ್ದಕ್ರಿ ಭಾಳ ನೋವನ್ನು ವ್ಯಕ್ತಪಡಿಸಾಕತ್ತೇವೆ ತಂಗಿ. ಆಕೆ ಅಜ್ಜಾರದ ಮನೆ ಕಾರ್ಯಕ್ರಮಕ್ಕೆ ಏನೈತಪ್ಪ ಅಂತಂದ್ರೆ ಅಲ್ಲೇ ಬೇಡ್ಕೊಂಡೇಳು, ಅಜ್ಜ ನನಗೆ ಆಶೀರ್ವಾದ ಮಾಡು, ನನ್ನ ಕೆಲಸ ಇಲ್ಲ, ನೀನು ಆಶೀರ್ವಾದ ಮಾಡಿದೆ ಅಂತಂದ್ರೆ ಅದನ್ನ ಹಿಂಗೆ ಸಂಕಲ್ಪ ಮಾಡಿಳು. ಆ ತೆರನಾಗ ಆಕೆಗೆ ಕೆಲಸ ಸಿಕ್ಕೈತಿ. ಅದಕ್ಕೆ ಅವ್ರ ತಂದೆಯವರು ಬಂದಾರು, ಪೇಡೆ ತೊಗೊಂಬಂದಾರ. ಅವರು ನಿಮಗೆಲ್ಲ ಚಪ್ಪಾಳಿ ಮೂಲಕ ಅವರಿಗೆ ಅಭಿನಂದನಿಸ್ತಾರೆ. ಯಾಕಂದ್ರೆ ಪ್ರೇಮ ಅನ್ನುವಂಥದ್ದು ನೋಡ್ರಿ, ಭಕ್ತಿ ಅನ್ನುವಂಥದ್ದು ಸಣ್ಣದು ಇರಂಗಿಲ್ಲ, ದೊಡ್ಡದು ಇರಂಗಿಲ್ಲ. ಭಕ್ತಿ ಅನ್ನುವಂಥದ್ದು ಏನೈತಿ ಭಾಳ ಮಹತ್ವದ. ಅದೇ ರೀತಿಯಾಗಿ ಇನ್ನೊಂದು ವಿಷಯ ಹೇಳ್ಬೇಕಂತಂದ್ರಿ, ನಮ್ಮ ರಮೇಶ್ ಅತನಿಯವರು ಈ ಕಾರ್ಯಕ್ರಮಕ್ಕೆ ಬಂದಾರ. ಅವರು ಮರಗಾಲ್ ಕಟ್ಕೊಂಡು ಏನೈತಪ್ಪ ನಮ್ಮ ಕಾರ್ಯಕ್ರಮಕ್ಕೂ ದುಡುಕಿ ಮಾಡ್ಯಾರ. ನಿಮ್ಗೆಲ್ಲ ಗೊತ್ತೈತಿ, ಮರಗಾಲ್ ಕಟ್ಕೊಂಡು ಇವತ್ತಿಗೆ 6 ವರ್ಷ ಆತ್ರಿ. ಪ್ರತಿ ವರ್ಷ ಅಜ್ಜಾರದ ಕಾರ್ಯಕ್ರಮವನ್ನು ನಾವು ಎಬ್ಬಿಸ್ಬೇಕಂತಂದೇಳಿ ಅವರು ಮತ್ತು ಅವ್ರ ಸ್ನೇಹಿತರು ಮರಗಾಲ್ ಕಟ್ಕೊಂಡು ಏನೈತಿಲ್ಲ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡ್ಕೊತ ಬಂದವರು. ಅದೇ ತೆರನಾಗಿ ಮಾನ್ಯ ಶಿರಸೇಲಕ್ಕೆ ಹೋದಾಗ ಒಂದು ಆಕಸ್ಮಿಕವಾಗಿ ಒಂದು ಅವಘಡ ಸಂಭವಿಸ್ತತ್ತ. ಅವ್ರು ಹೋಗುವಂಥ ಸಂದರ್ಭದೊಳಗೆ ಒಂದು ದೊಡ್ಡ ಬಂಡಿಗಲ್ ಬರ್ತತ್ರಿ. ಅದನ್ನ ಇಡವಿ ಇನ್ನೇನು ಬೀಳುತ್ತಿದ್ರು ಅನ್ನುವಂಥ ಸಂದರ್ಭದಾಗ ಸ್ವತಃ ಮಲ್ಲಿಕಾರ್ಜುನ ಅಪ್ಪಗಳು ನನ್ನ ಕೈ ಹಿಡಿದ್ರಿ ಅಂತನ್ನುವಂಥ ಮಾತನ್ನ ರಮೇಶ್ ಅನ್ನ ಅತನಿಯವರು ಹೇಳಿದ್ರು. ಭಾಳ
ಅವರು ಆ ಅಜ್ಜಾರದ ಸೇವಾ ಮಾಡ್ಯಾರು, ಮತ್ತು ಮಲ್ಲೈಂದು ಸೇವಾ ಮಾಡ್ಯಾರು. ನೋಡ್ರಿ ಶಿರ್ಸಲ್ಕ್ ಹೋಗಿ ಮರಗಾಲ ಕಟ್ಕೊಂಡು ಹೋಗಿ ಬರೋದಂದ್ರೆ ಅಷ್ಟು ಸರಳ ಅಲ್ಲ. ಅವರ ಭಕ್ತಿಗೆ ಅನಂತ ಕೋಟಿ ಪ್ರಣಾಮಗಳು. ಅವರು ಕೂಡ ಅವರ ತಂದೆಯವರು ಮತ್ತು ಅವರು ಕಾರ್ಯಕ್ರಮ ತಪ್ಪಿಸಲಾರ್ದವರಾಗಿರ್ತಾರೋ. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಗಜಾನನ್ ಚರುಟಿ ತೀರ್ದಾದವರು ಇವತ್ತಿನ ಎಲ್ಲ ನಿಮ್ಮ ಸದ್ಭಕ್ತರಿಗೆ ಅಜ್ಜಾನ ಪ್ರಸಾದ ಸಿಗಲಿ ಅನ್ನುವಂಥದ್ದನ್ನು ಗಜಾನನ್ ಚರುಟಿ ಮತ್ತು ಪ್ರಕಾಶ್ ಗಿರಣ್ ಅವರು ಮಾಡಿದ್ದಾರೆ. ಮತ್ತು ಅದರ ಜೊತೆ ನಮ್ಮ ಸ್ನೇಹಿತರಾದಂತಹ ಮುತ್ತು ಚಿಮ್ಮಡವರು ಕೂಡ ಈ ಎಲ್ಲ ಸದ್ಭಕ್ತರಿಗೆ ನಿತ್ಪತ್ತ ಪ್ರಸಾದ ಆಗಲಿ ಅಂತಂದು ಮಾಡ್ಯಾರು. ನಾನು ಈ ವೇದಿಕೆಯ ಮೂಲಕ ಅಜ್ಜಾರ್ದು ಒಂದು ಸಂಕಲ್ಪ ಮಾಡ್ಕೊಂಡು ಹೇಳ್ತಾನೋ, ಅವರ ಮನೆಯಲ್ಲಿ ಎಂದೂ ಅನ್ನ ಕಡಿಮೆ ಆಗಂಗಿಲ್ಲ. ಅವ್ರ ಮನೆಯಲ್ಲಿ ಎಂದೂ ಅನ್ನ ಕಡಿಮೆ ಆಗಂಗಿಲ್ಲ. ಅನ್ನಪೂರ್ಣೇಶ್ವರಿ ಆಶೀರ್ವಾದ, ಶ್ರೀ ನೀಲಕಂಠೇಶ್ವರ ಪರಮಾತ್ಮನ ಆಶೀರ್ವಾದ ಅವ್ರ ಕುಟುಂಬಕ್ಕೆ ಯಥೇಚ್ಛವಾಗಿರ್ತೈತಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾನ. ಇಂಥ ಒಂದು ಸತ್ಸಂಗ ನೋಡ್ರಿ, ಸತ್ಸಂಗದಾಗ ಎಂಥ ಶಕ್ತಿ ಇತ್ತಂದ್ರೆ ಇದ ಒಂದು ದೊಡ್ಡ ಶಕ್ತಿ. ಅದಕ್ಕೆ ಅವ್ರಿಗೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರಸಾದ ವ್ಯವಸ್ಥೆ ಮಾಡ್ಯಾರ. ಅವರಿಗೆ ಅನಂತ ಧನ್ಯವಾದಗಳು. ಅದಲ್ಲದ ನಮಗಿಂದ ಒಂದು ಶಕ್ತಿ, ಅನ್ನವನ್ನ ಪ್ರಸಾದವನ್ನು ತಯಾರು ಮಾಡುವಂತ ಬಸವರಾಜ್ ಶಿರಗೂರು ಅವರು ಕೂಡ ಬಹಳ ವರ್ಷದಿಂದ ಏನಿತ್ತು ಅಂತಂದ್ರ ಅಪ್ಪಗಳ ಸೇವಾ ಮಾಡಾಕತ್ತಾರ. ಯಾವುದೋ ಫಲಾಪೇಕ್ಷೆ ಇಲ್ಲದೆ ಸೇವಾ ಮಾಡಾಕತ್ತಾರ್ರಿ. ಅವರನ್ನ ನಾವು ನೆನೆಸ್ಬೇಕು. ಈಗ ನಾವೆಲ್ಲ ಇಲ್ಲಿ ಮುಂದೆ ಕುತ್ಕೊಂಡು ಅನುಭವನ ಅನುಭವಿಸ್ತಿದ್ರ ಅವರಲ್ಲಿ ಪ್ರಸಾದವನ್ನ ಮಾಡಾಕತ್ತಾರ. ಅವರ ಕುಟುಂಬಕ್ಕೂ ಕೂಡ ಅನ್ನಪೂರ್ಣೇಶ್ವರ ಆಶೀರ್ವಾದ, ಮಲ್ಲಿಕಾರ್ಜುನ ಅಪ್ಪಗಳ ಆಶೀರ್ವಾದ, ನೀಲಕಂಠೇಶ್ವರ ಪರಮಾತ್ಮನ ಆಶೀರ್ವಾದ ಯಾವತ್ತೂ ಇರ್ಲತ್ತಂದು ಹೇಳಿ ತಮ್ಮೆಲ್ಲರ ಪರವಾಗಿ ಬೇಡ್ಕೊಳ್ತಾ, ಇವತ್ತ ಮಾಲಿಕಪುರದಿಂದ ನಮ್ಮ ಅಶೋಕಣ್ಣ ಜಿದ್ದಿಮನಿಯವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಾರ. ಅವರು ಕೂಡ ಆತ್ಮೀಯ ಸ್ವಾಗತವನ್ನ ಕೋರ್ತಾ, ಮಾನ್ಯ ಒಂದು ಘಟನೆ ಆಗಿತ್ತು. ರಣಜಿತ್ ಮುಂಡಾಸದತ್ ಅಂತ ಹೇಳಿ ಮಾನ್ಯ ಮುಂಡಾಸದತ್ ಅಂದ್ರಿ ಬನಟ್ಟಿಯವರು, ಅವರು ಮಾನ್ಯ ಉಪ್ಪಿಟ್ಟು ವ್ಯವಸ್ಥೆ ಮಾಡಿದ್ರು. ಆ ಮಾಡಿದ ಪುಣ್ಯದ ಫಲಾನೋ ಏನೋ ಗೊತ್ತಿಲ್ಲ, ಅವ್ರ ಮಗ ಫಸ್ಟ್ ರ್ಯಾಂಕ್ ಬಂದಾನ. ದಯವಿಟ್ಟು ಚಪ್ಪಾಳೆ ಮೂಲಕ ಅವ್ರನ್ನ ನೆನೆಸುವಂಥ ಕೆಲಸ ನೀವು ಮಾಡ್ರಿ. ಮತ್ತು ಇನ್ನೂರು ಒಂದು ಪವಾಡ ಆಯ್ತು. ಅಜ್ಜಾರ ಪವಾಡ ನಾವು ಹೇಳ್ಬೇಕಾಗ್ತದೆ. ನಮ್ಮ ಓಣಿ ಒಳಗಿನ ಹಿರೇಮಠ ಮಠಪತಿ ಅಂತಂದು ಹೇಳಿ ಅಡ್ಡಾಸರ್ ಅವ್ರ ಮಗಳದ ಜೈ ಆಗ್ಬೇಕಾಗಿತ್ತು. ಒಂದು ವರ್ಷ ಆಗಿದ್ದಿಲ್ಲ. ಅಜ್ಜಾರ ಮೇಲೆ ಸಂಕಲ್ಪ ಮಾಡ್ಕೊಂಡ್ರು, ಅಜ್ಜಾರ ಕಾರ್ಯಕ್ರಮಕ್ಕೆ ಬಂದ್ರು, ಅಲ್ಲಿಂದ ದುಡುಕಿ ಮಾಡ್ಕೊಂಡ್ರು. ಇವತ್ತ ಅಜ್ಜಾರ ಆಶೀರ್ವಾದದಿಂದ ಆಕಿಗೆ ಆ ತಂಗಿಗೆ ಜೈ ಆಗೈತಿ. ಎಲ್ಲರೂ ಕೂಡ ಚಪ್ಪಾಳಿ ಮೂಲಕ ಅವರಿಗೆ ಆಶೀರ್ವಾದ ಸಿರತ್ತಂತ ಕೇಳ್ಕೊತಾನೋ. ಇನ್ನೊಂದು ಮಹತ್ವದ ಘಟನೆ ಆಗಿ ಹೋಗ್ತ್ರಿ. ಇನ್ನೊಬ್ರು ಹೇಳ್ಬೇಕಂತಂದ್ರೆ ಕ್ಯಾಲ್ಕುಲೇಟರ್ ಕಳೆದಿತ್ರಿ. ಹಾಸ್ಟೆಲ್ದಾಗ ಕ್ಯಾಲ್ಕುಲೇಟರ್ ಕಳೆದಿತ್ತು. ಭಾಳ ತುಟ್ಟಿ ಕ್ಯಾಲ್ಕುಲೇಟರ್. ನಾವು $200 ಇದ್ರಂಗಿಲ್ಲ, 15,000 ಹಿಂಗೆ ಕ್ಯಾಲ್ಕುಲೇಟರ್. ಅವು ಇಂಜಿನಿಯರ್ ಕಲಿತಿದ್ರು ತಂಗಿ. ಆಕಿ ಕ್ಯಾಲ್ಕುಲೇಟರ್ ಕಳೆದಾಗ ನಮಗೆ ಫೋನ್ ಹಚ್ಚಿದ್ರು, ನೋಡವ ಎಲ್ಲ ನೀವು ದುಡುಕಿ ಮಾಡ್ತೀರಿ ಅಜ್ಜಂದ. ಅಲ್ಲಿ ಅಜ್ಜನ್ ನೀವು ನೆನೆಸ್ತಾರೆ, ನಿಮಗೆ ಸಿಗತೈತಪ್ಪ ನಾವು ಮಾತು ಬಂದೆವು. ಅಜ್ಜನ ಆಶೀರ್ವಾದದಿಂದ ಕ್ಯಾಲ್ಕುಲೇಟರ್ ಸಿಕ್ತು. ಅದೆಲ್ಲ ಅಜ್ಜರ ಆಶೀರ್ವಾದದ ಫಲ ಅನ್ನುವಂಥದ್ದನ್ನು ನಾ ಹೇಳ್ತಾನೋ. ಯಾಕಂತಂದ್ರೆ ಮಹಿಮೆ ಅನ್ನುವಂಥದ್ದು ಏನೈತಲ್ಲ ಯಾವತ್ತೂ ನಡ್ಯಾಕತೈತಿ. ಅದಕ್ಕೆ ಈ ಒಂದು ಸಣ್ಣ ಕಾರ್ಯಕ್ರಮವನ್ನು ಮಾಡಿ ನಮ್ಮ ಬುದ್ಧಿ ಅಪ್ಪಗಳಿಗೆ ಕೊಡಿಸ್ತಾನ್ರಿ. ಯಾಕಂತಂದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ 67 ಗುರುವಂದನ ಕಾರ್ಯಕ್ರಮ ನಡೆಯಾಕೈತಿಪ್ಪ ಅಂತಂದ್ರೆ ಎಲ್ಲರದ ಸಹಕಾರ ಮತ್ತು ಏನಪ್ಪ ಅಂದ್ರೆ ಪ್ರೇಮತ್ವ ಭಕ್ತಿ ಇದ್ದಾಗ ಮಾತ್ರ ಈ ಕಾರ್ಯಕ್ರಮಗಳು ಯಶಸ್ವಿಯಾಗವು. ನಾವೆಲ್ಲ ಲೈವ್ ಇಟ್ಟಿವಿ, ಜಗತ್ತೆಲ್ಲ ನೋಡ್ತಾ ಇದ್ದ ನಮ್ಮ ಕಾರ್ಯಕ್ರಮ ಏನಪ್ಪ ಅಂದ್ರೆ ಮತ್ತೊಬ್ಬರಿಗೆ ಆದರ್ಶ ಆಗತೈತಿ. ನೀವೆಲ್ಲ ಬಂದು ಇಲ್ಲಿ ಕುತ್ಕೊಂಡು ನೀವು ನೋಡಾಕತ್ತಿರಲ್ಲ, ನಿಮ್ಮ ಭಕ್ತಿಗೆ ನಾ ಮತ್ತೊಮ್ಮೆ ಅನಂತ ಕೊಟ್ಟು ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಇವತ್ತಿನ ಈ ಸುಂದರವಾದ ಕಾರ್ಯಕ್ರಮಕ್ಕೆ ನಾವು ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಈಗ ನಮ್ಮ ಅಪ್ಪಾಜಿಗಳ ತಾಯಿಯವರು ಪದ್ಮಾವತಿ ಅಮ್ಮನವರಿಗೆ ಏನಪ್ಪ ಅಂತಂದ್ರೆ ನಮ್ಮ ಶೋಭಾ ಹುಗಾರ್ ಅವರು ಏನಪ್ಪ ಅಂತಂದ್ರೆ ಹೂವಿನ ಹಾರ ಹಾಕಿ ಅವರಿಗೆ ಸನ್ಮಾನಿಸ್ಬೇಕಂತಂದೇಳಿ ಯಾರಲ್ಲಿ ವಿನಂತಿ ಗೊತ್ತಿಲ್ಲ. ಹೋಗಿ ಒಂದು ಮಾತು ಅವ್ರ ಜೋಡಿ ಒಂದಿಬ್ಬರೇ ತಾಯಿಯಿಂದ ಕೊಡು ಹೋಗ್ರಿ. ಆ ತಾಯಿ ನಮ್ಮ ಶ್ರೀಮದ್ ಜಗದ್ಗುರು ಶ್ರೀ ಮಲ್ಲಿಕಾರ್ಜುನ ಅಪ್ಪಾಜಿಗಳ ಒಂದು ಜನ್ಮಕ್ಕೆ ಕಾರಣದಂತ ಮಹಾತಾಯಿ. ಆ ತಾಯಿಗೆ ಇವತ್ತು ನೀವು ಎಲ್ಲರ ಆನಂದವನ್ನು ಕೊಡ್ಬೇಕ. ನೀವು ಆನಂದ ಕೊಟ್ಟರಂದ್ರೆ ಅಪ್ಪಗ ನಗತಾರಂತ ಮಾತನ್ನು ಹೇಳ್ತಾರೆ. ದಯವಿಟ್ಟು ಯಾರಾದ್ರೂ ಇದ್ರ ಫೋಟೋ ಹೊಡ್ಕೊರಿ.
ಹೋಗೈತೆ ಹಾಳು. ಹ್ಮ್? ಅದೇ ರೀತಿಯಾಗಿ ಧನ್ಯವಾದಗಳು. ಈಗ ಚಿದಾನಂದ ಗುರುಗಳವರು ಅವರು ನಮ್ಮ ಕಾರ್ಯಕ್ರಮಕ್ಕೆ ಪ್ರವಚನ ಮೂಲಕ ನಮಗೆ ಎಲ್ಲ ಶಕ್ತಿಯನ್ನು ತಂದಾರ. ಅವ್ರಿಗೂ ನಾವು ಹಿರಿಯರ ವತಿಯಿಂದ ಸನ್ಮಾನ ಮಾಡಬೇಕಾಗಿದೆ. ಅದಕ್ಕೆ ಆರ್ ಡಿ ಭದ್ರನವರು ಹಿರಿಯರು ಅವರಿಗೆ ಸನ್ಮಾನಿಸಬೇಕು ಅಂತಂದೇಳಿ ಅವರಲ್ಲಿ ವಿನೀತ ಭಾವದಿಂದ ಕೇಳ್ಕೊಳ್ತೀವಿ. ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಬೇಕಂತಂದ್ರೆ ಭಾಳ ದೊಡ್ಡ ಸಾಧನೆ ಐತಿ. ಅದಕ್ಕೆ ನಮಗೆಲ್ಲ ಚಿದಾನಂದ ಗುರುಗಳು ನಮಗೆ ಸಹಕಾರ ಕೊಡಾಕ್ತಾರೋ, ಸಾಥ್ ಕೊಡಾಕ್ತಾರೋ. ನಮಗೆ ಅವ್ರನ್ನ ಎಷ್ಟು ಸ್ಮರಿಸಿದ್ರು ಅವ್ರನ್ನ ಕಡಿಮೆ ಐತಿ. ಹಿರಿಯರಿಗೂ ಕೂಡ ಧನ್ಯವಾದಗಳು. ಚಿದಾನಂದ ಗುರುಗಳವ್ರಿಗೆ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಬೇಡ್ಕೊಳ್ತಾ, ಇನ್ನು ಬುದ್ನಿ ಅಪ್ಪುಗಳವರಿಗೆ ನಮ್ಮ ಅಲ್ಲಾಪ್ ಮುತ್ಯ ಗೊಲಮಾಯಿ ಹಿರಿಯರು ಸನ್ಮಾನಿಸಬೇಕು ಅಂತಂದೇಳಿ ಅವರಲ್ಲಿ ವಿನೀತ ಭಾವದಿಂದ ಕೇಳ್ಕೊತೀವಿ. ದಯವಿಟ್ಟು ಅಲ್ಲಾಪ್ ಮುತ್ಯ ಬರಬೇಕು. ಇರ್ಲಿಪ್ಪ ಅಪ್ಪ, ನಿಮ್ಮನ್ನ ಎಷ್ಟು ನಾವು ಸ್ಮರಿಸಿದ್ರೆ ಕಡಿಮೆ ಐತಿ. ದಯವಿಟ್ಟು ಎಲ್ಲರೂ ಚಪ್ಪಾಳೆ ಮೂಲಕ ಏನಿಸ್ತಂದ್ರೆ ಅವರಿಗೆ ಅಭಿನಂದನೆ ಮಾಡಬೇಕು ಅಂತಂದೇಳಿ ನಿಮ್ಮಲ್ಲಿ ಕೇಳ್ಕೊಳ್ತಾ, ಇನ್ನು ಮುಂದಿನ ಕಾರ್ಯಕ್ರಮ ಎಲ್ಲರೂ ಅಪೇಕ್ಷೆಯ ಮೇರೆಗೆ ಬುದ್ನಿ ಅಪ್ಪುಗಳ ಪ್ರವಚನವನ್ನು ಕೇಳಬೇಕಂತಂದೇಳಿ ತಾವೆಲ್ಲ ಉತ್ಸುಕರಿದ್ದೀರಿ. ನಾನು ಅವರಿಗೆ ಹಸ್ತಾಂತರ ಮಾಡ್ತೇನೆ. ಮಂಡಲಾಕಾರಂ ವ್ಯಾಪ್ತಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ